ನಿಮ್ಮಿಬ್ರಲ್ಲಿ ಯಾರನ್ನ ಜಾಸ್ತಿ ಇಷ್ಟ? ಎಲ್ಲರೂ ಇದೇ ತರ ಎಂಕರೇಜ್ ಮಾಡಿ ನಮ್ಮ ಕುಟುಂಬಕ್ಕೆ. ತುಂಬಾ ಇಷ್ಟವಾದದ್ದು ನನ್ನ ಕೈಯಲ್ಲಿ ಏನು ಅಚ್ಚಮ್ಮ ನಾನು ವಿಡಿಯೋಸ್ ಮಾಡೋದು ನಿಮ್ಮಿಬ್ರಲ್ಲಿ ಜಾಸ್ತಿ ಯಾರಿಗೆ ಇಷ್ಟ? ಮನೇಲೆ ಇರಕ್ ಇಷ್ಟ, ಮನೆಗೆ ಹೋಗಕ್ ಇಷ್ಟ. ಹೇಳು. ನನಗೆ ನಾನ್ ವೆಜ್ ಅಲ್ಲಿ ಏನ್ ಇಷ್ಟ? ಮಟನ್. ಅಯ್ಯೋ ನನಗೆ ಬಂತಲ್ಲ ಇದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಿನಿ ಮುತ್ತುರಾಜ್ ಯೂಟ್ಯೂಬ್ ಚಾನಲ್. ಒಂದು ಬೆಚ್ಚನೆಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಗೈಸ್ ಇವಾಗ ಏನಿಲ್ಲ, ವೆರಿ ಸಿಂಪಲ್. ನಂದು ಇಷ್ಟು ಕ್ವಶನ್ಗಳಿದೆ, ಅದಕ್ಕೆ ಇವರಿಬ್ರು ಆನ್ಸರ್ ಮಾಡ್ತಾರೆ. ನಮ್ಮಮ್ಮ ಮತ್ತೆ ನಾನು ಹೆಂಡತಿ ಇಬ್ರು ಆನ್ಸರ್ ಮಾಡ್ತಾರೆ. ಇಬ್ರು ಏನ್ ಗೊತ್ತಾ, ಇಬ್ರು ಕೈ ಎತ್ತುತ್ತೀವಿ. ಯಾರ್ ಫಸ್ಟ್ ಕೈ ಎತ್ತುತ್ತೀವೋ ಅವ್ರ ಆನ್ಸರ್ ಮಾಡೋದಮ್ಮ. ಇಬ್ರು ಒಂದೇ ಮಾಡ್ಬೋದು, ಪರವಾಗಿಲ್ಲ, ಏನಿಲ್ಲ. ಕಾಂಗ್ ಆನ್ಸರ್ ಆದವ್ರಿಗೆ ಹಿಂಗ್ ಮುಚ್ಬೇಕು, ಸರಿ. ಆಯ್ತಾ? ಇರು, ಓಕೆನಾ Guys, ಗೈಸ್? ಇವಾಗ ಇರು, ಏನಂದ್ರೆ ಹೇಳಿ ನೀನೆ. ಅಯ್ಯೋ ಅಣ್ಣನ್ ಮಾತಾಡಕ್ ಬಿಡಿ ಅಂತಾರೆ ಒಬ್ಬೊಬ್ರು. ಗೈಸ್ ಏನಿಲ್ಲ, ನಾನು ಹೇಳೋದ್ ಕ್ವಶನ್ಗೆ ಯಾರು ಕರೆಕ್ಟ್ ಆಗಿ ಆನ್ಸರ್ ಹೇಳ್ತಾರೋ ಅವ್ರಿಗೆ ಈ ಅಕ್ಕಿ ಬೀಳಲ್ಲ. ಅಪ್ಪಿ ತಪ್ಪಿ ಯಾರು ಹಂಗ್ ಮಾಡ್ತಾರೋ ಅವ್ರಿಗೆ ಈ ಅಕ್ಕಿಟ್ನ ನಾನೇ ನೀಟಾಗಿ ಮೆತ್ತೀನಿ. ಮೆತ್ತದಲ್ಲ, ಹಿಂಗ್ ಹಾಕಿ ಹಿಂಗ್ ಮಾಡ್ಬೇಕು. ಎಲ್ಲ ಆಗುತ್ತೆ ಕೈಯಿಂದ ಮಾಡಿದ್ರೆ. ಇಲ್ಲಿ ಸುಮ್ನೆ ಹಿಂಗ್ ಹಾಕಿ ಹಿಂಗ್ ಅಜ್ಜಿಸ್ಬೇಕು ಮುಖನ. ಆಯ್ತಮ್ಮ? ರೆಡಿನಾಮ? ಏನ್ ಗೊತ್ತಮ್ಮ ಯಾವ ತರ ಕ್ವಶನ್ಸ್ ಗೊತ್ತಾ? ಇವನಿಗೆ ಇಷ್ಟ ಇರೋ ತರದ್ ಏನಾದ್ರು ಇಷ್ಟ ಆ ತರದ್ದು ವಿಷಯದಲ್ಲಿ ಇವ್ನ್ ಕ್ವಶನ್ ಕೇಳ್ತಾನೆ. ನಿಮ್ಗೇನ್ ಗೊತ್ತಿರುತ್ತೆ ನೀವ್ ಆನ್ಸರ್ ಮಾಡಿ, ನಂಗೇನ್ ಗೊತ್ತಿರುತ್ತೆ ನಾನು ಆನ್ಸರ್ ಮಾಡ್ತೀನಿ. ಗೈಸ್ ಇವಾಗ ಸ್ಟಾರ್ಟ್ ಮಾಡೋಣ. ರೆಡಿ? 1 2 3 ಸ್ಟಾರ್ಟ್. ಇವಾಗ ಕ್ವಶನ್ ಕೇಳಕ್ಕೆ ರೆಡಿ ಆಗಿದ್ದೀನಿ, ನೋಡೋಣ ಯಾರು ಏನ್ ಆನ್ಸರ್ ಮಾಡ್ತಾರೆ ಅಂತ. ನಂಗೂ ಗೊತ್ತಿಲ್ಲ ಸರಿಯಾಗಿ. ನನ್ನ ಫಸ್ಟ್ ಕ್ವಶನ್, ನನ್ಗೆ ಯಾವ ಊಟ ಅಂದ್ರೆ ಇಷ್ಟ? ಕೇಳು. ಆಯ್ತು, ಇಬ್ರಲ್ಲಿ ಯಾರು ಹೇಳ್ತೀರಾ? ಮೊಟ್ಟೆ ಸಾರು. ನಾನ್ ವೆಜ್ ಅಂದ್ರೆ ಇಷ್ಟನೇ. ನಾನ್ ವೆಜ್ ಅಲ್ಲಿ ಎಲ್ಲಾ ಇಷ್ಟನೇ. ಮಟನ್ ಸಾರು ಇಷ್ಟನೇ. ಮೊಟ್ಟೆ ಸಾರು, ಚಿಕನ್ ಸಾರು, ಮಟನ್ ಸಾರು ಇಟ್ರೆ ಮಟನ್ ಸಾರೇ ಫಸ್ಟ್ ಕೇಳೋದು. ಆದ್ರೆ ರೆಗ್ಯುಲರ್ ಆಗಿ ಮೊಟ್ಟೆ ಸಾರು ತಿನ್ನಕ್ ಇಷ್ಟಪಡ್ತೀನಿ. ನನಗೆ ಅದೆಲ್ಲ ಇಲ್ಲ. ಮಟನ್ ಸಾರು ಇಷ್ಟನೋ, ಮೊಟ್ಟೆ ಸಾರು ಇಷ್ಟನೋ, ಚಿಕನ್ ಸಾರು ಇಷ್ಟನೋ ಅದೆಲ್ಲ ಇಲ್ಲ. ನನ್ಗೆ ಒಂದೇ ನಾನ್ ವೆಜ್. ನಾನ್ ವೆಜ್ ಅಲ್ಲಿ ನನ್ಗೆ ಯಾವ ಸಾಂಬಾರ್ ಅಂದ್ರೆ ಇಷ್ಟ? ಕೈಮಾ ಸಾರು. ನಾನ್ ವೆಜ್ ಅಲ್ಲಿ ಮಟನ್ ಸಾರು. ನೀನ್ ಹೇಳು ಯಾವ್ದು ಇಷ್ಟ? ಕೈಮಾ ಸಾರು ಜಾಸ್ತಿ ಇಷ್ಟಪಡೋದನ್ನ ಕೈಮಾ ಸಾರು. ನಾನು ಮೊಟ್ಟೆನ ಸೇರ್ಕೊಳ್ಳೋದು ನಾನ್ ವೆಜ್ಗೆ. ಮೊಟ್ಟೆ ಅಲ್ಲ, ಅವಾಗ ಮೊಟ್ಟೆ ಸಾರು ನಾನೇನು ಅವ್ರಿಗೆ ಕನ್ಫ್ಯೂಷನ್ ಆಗೋಯ್ತು. ಫಸ್ಟ್ ಅವ್ರು ಹೇಳಿದ್ರು ಮೊಟ್ಟೆ ಸಾರು ಅಂತ, ನನ್ನ ಹೆಂಡತಿ ಮಟನ್ ಸಾರ್ ಅಂತ ಹೇಳಿದಲ್ಲ, ಅದಕ್ಕೋಸ್ಕರ ನನಗೆ ಮಟನ್ ಚಿಕನ್ ಎಲ್ಲ ಇಷ್ಟ. ಆದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಗೈಸ್, ನಾನ್ ವೆಜ್ ಮೊಟ್ಟೆ ನಾನ್ ವೆಜ್ ಅಲ್ಲ, ಅದು ಪ್ರೂವ್ ಆಗೈತೆ. ಮೊಟ್ಟೆ ಸಾರು ಜಾಸ್ತಿ ಒಂದು ಮೊಟ್ಟೆ ಸಾರು ಇಷ್ಟಪಡೋದು. ನನ್ಗೆ ಯಾರಂದ್ರೆ ಜಾಸ್ತಿ ಇಷ್ಟ ಅಂದ್ರೆ ನನ್ಗೆ ಫ್ಯಾಮಿಲಿ ಅಲ್ಲ, ನನ್ನ ಫ್ಯಾಮಿಲಿನೇ ನನ್ಗೆ ಯಾರಂದ್ರೆ ಜಾಸ್ತಿ ನಾನ್ ಹೇಳ್ತೀನಿ ಯುಕ್ತಪ್ಪ. ಯುಕ್ತಪ್ಪನೇ ಕರೆಕ್ಟಾ? ಇಬ್ರದು ಕರೆಕ್ಟ್ ಆಗಿ ಆನ್ಸರ್ ಮಾಡಿದಾರೆ. ಅದರಿಂದ ಇದನ್ನ ನೀನೇ ನಾನೇ ಮೆಚ್ಕೋತೀನಿ. ಹಿಂಗ್ ಒದ್ರು ಬಿಡು. ನೋಡು ಹಂಗೆ ತಟ್ಟೆ ಒಳಗೆ ಹೋದ್ರು ಅಂದ್ರೆ ಮಾಡ್ಕೊ. ನೆಕ್ಸ್ಟ್ ಅಮ್ಮಂಗ್ ಬಳಿಬೇಕು ಗಾಯ್ಸ್. ನನ್ ನಾನ್ ವೆಜ್ ಅಲ್ಲಿ ಮತ್ತೆ ಮೊಟ್ಟೆ ಬಿಟ್ಬಿಟ್ಟು ನನ್ ಮೊಟ್ಟೆ ಬಿಟ್ಬಿಟ್ಟು ನನ್ಗೆ ನಾನ್ ವೆಜ್ ಅಲ್ಲಿ ಏನ್ ಇಷ್ಟ? ಮಟನ್ ಅಲ್ಲ, ಪೂರ್ತಿ 2 ಗಂಟೆ ಕೇಳಿಸ್ಕೊ. ಆತ್ಬಿಟ್ಟು ಅಂತಾರ. ನನ್ಗೆ ಮುದ್ದೆ ಚಿಕನ್ ಸಾರು ಇಷ್ಟನಾ, ಮುದ್ದೆ ಮಟನ್ ಸಾರು ಇಷ್ಟನಾ, ಬಿರಿಯಾನಿ ಇಷ್ಟನಾ, ಇಲ್ಲಾಂದ್ರೆ ಕೈಮಾ ಇಷ್ಟನಾ, ಬೋಟಿ ಇಷ್ಟನಾ? ಬಿರಿಯಾನಿ ಇಷ್ಟ. ನಾನು ಹೇಳೋಣ ಅಂತಿದ್ದೆ, ಮಟನ್ ಬಿರಿಯಾನಿ ಇಷ್ಟ. ಮಟನ್ ಬಿರಿಯಾನಿ ಇಷ್ಟ. ಅಯ್ಯೋ ನನಗೆ ಬಂತಲ್ಲ ಇದು. ಇಷ್ಟೊಂದು ಅರ್ಥ ಮಾಡ್ಕೊಬಿಟ್ಟವ್ರ ನನ್ನ. ಏನ್ ಇಬ್ರು ತಾನೇ ಮಾಡಿಕೋದಲ್ವಾ ಅಮ್ಮ? ಅಯ್ಯೋ ಯಾಕೋ ನನ್ಗೆ ಎಲ್ಲವೂ ಕಾಣಿಸ್ತಾ ಇದ್ದಲ್ಲಪ್ಪ.
ಗೈಸ್ ಇವಾಗ ಇದನ್ನ ಯಾರು ಗೆಸ್ ಮಾಡ್ತಾರೆ ಏನೋ ಗೊತ್ತಿಲ್ಲ ನನಗೆ ಯಾವ ಕಲರ್ ಅಂದ್ರೆ ಇಷ್ಟ ನಾನು ಹೇಳು. ಎಲ್ಲೋ ಎಲ್ಲೋನೇ ನನಗೂ ಗೊತ್ತು ಎಲ್ಲ. ಇಬ್ರು ಹಚ್ಕೊಳ್ಳಿ. ವೈಟುನು ಇಷ್ಟ, ನನಗೆ white ಅಂದ್ರೆ ಎಲ್ಲೋ ರೆಡ್, 3 ಕಲರ್ ಇಷ್ಟ ನಿನಗೆ. ನನಗೆ ಜಾಸ್ತಿ ಇಷ್ಟ ವೈಟ್. ಅಮ್ಮ ನೋಡಮ್ಮ ಎಲ್ಲೋ ತಾನೇ ಅವ್ನು ಇಷ್ಟಪಡೋದು, ಯಾವಾಗ್ಲೂ ಎಲ್ಲೋ ಕಲರ್. ನನಗೆ ಜಾಸ್ತಿ ಇಷ್ಟ ಅಂದ್ರೆ ನಿನಗೆ white. ಇಷ್ಟ ಪಡ್ತಾನೆ ಎಲ್ಲೋ, ನೀನ್ ಹಾಕೋಬೇಕು ಅಂತ ಇಷ್ಟ ಇಲ್ಲ ಅವನು ಎಲ್ಲೋ ವೈಟ್ ಇಷ್ಟ, ರೆಡ್ ಅಂತಾನೆ. ಇಲ್ಲ ವೈಟ್ ಹಾಕ್ತಾನೆ ಇವ್ನು ಗೈಸ್ ಜಾಸ್ತಿ. ಇವ್ನು ಮೋಸ ಗೈಸ್, ಬರೀ ಮೋಸ. ಇಲ್ಲ ತಗೋ. ಪಾಪ ಯಾವ ಕಲರ್ ಇಷ್ಟನೋ ಅಪ್ಪಂಗೆ. ಹಾ ಇಲ್ಲ ಮೋಸ ಇಲ್ಲ ಮಾಡ್ತಾನೆ, ಇಲ್ಲ ಇಲ್ಲ ಮೋಸ ಮಾಡ್ತಾನೆ ನೋಡಿ. ಇಲ್ಲ 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 ನನಗೆ ಆಯ್ತು. ಇಲ್ಲ white ವೈಟ್ ಹಾಕೋತಾನೆ, ಅಂದ್ರೆ White ಜಾಸ್ತಿ ಎಲ್ಲ ಇಷ್ಟನೇ. ಇಷ್ಟ ಪಡ್ತಾನೆ. ಹಾ, ಆದ್ರೆ ಅವನು ಫಸ್ಟ್ ಹೇಳಿದ್ ಎಲ್ಲೋ ಇಷ್ಟ ಅಂತಾನೆ ಹೇಳ್ತಾ ಇದ್ದು. ಎಲ್ಲ ಇಷ್ಟ ಅಂತಾನೆ. ನನಗೆ ಎಲ್ಲಿರಕ್ ಇಷ್ಟ, ಎಲ್ಲೋ ಹೋಗಕ್ ಇಷ್ಟ. ನಾನು ಹೇಳ ಹಾ, ಮನೇಲೆ ಇರಕ್ ಇಷ್ಟ, ಮನೆಗೆ ಹೋಗಕ್ ಇಷ್ಟ. ನೀನ್ ಹೇಳಕ್ಕ. ಜಾಸ್ತಿ ಬಾತ್ರೂಮ್ ಅಲ್ಲಿ ಇರಕ್ಕೆ ಇಷ್ಟ ಪಡ್ತಾನೆ. ಆತರ ನಮ್ಮ ಮನೇಲಿ ಪ್ಲೇಸಸ್ ಆತರ ಅಲ್ಲ, ನಾನು ಆಚೆ ಕಡೆ ಹೋಗಕ್ ಇಷ್ಟಪಡ್ತೀನ, ಮನೇಲಿ ಇರಕ್ ಇಷ್ಟಪಡ್ತೀನಿ, ಆತರನಾ? ಫ್ರೆಂಡ್ಸ್ ಜೊತೆ ಹೋಗಕ್ ಇಷ್ಟಪಡ್ತೀನಿ. ಮನೇಲಿರಕ್ಕೆ ಜಾಸ್ತಿ ಹೊರಗಡೆ ಹೋಗಕ್ ಇಷ್ಟ ಪಡ್ತಾನೆ, ಬೈದಿಂದ ಹೋಗಲ್ಲ ಅಷ್ಟೇ. ಆದ್ರೆ ಏನಕ್ಕೆ ಇಷ್ಟಪಡ್ತಾನೆ? ಏನಕ್ಕೆ ಇಷ್ಟಪಡ್ತೀನಿ ನಾನು ಅಚ್ಚ. ಗಾಡಿ ಬೈಕಲ್ಲಿ ಜಾಸ್ತಿ ಓಡಾಡ್ಬೇಕು ಅವನು. ಮನೇಲಿರಕ್ಕೆ ಇಷ್ಟಪಡ್ತಾನೆ. ನಾನ್ ಮನೇಲಿ ಇರಕ್ಕೆ ಜಾಸ್ತಿ ಇಷ್ಟಪಡ್ತೀನಿ. ಸೋಂಬೇರಿ. ಓಡಾಡಕ್ಕೂ ಇಷ್ಟ, ಆದ್ರೆ ಏನಂದ್ರೆ ನಾನು ಜಾಸ್ತಿ ಎಲ್ಲೂ ಸೋಂಬೇರಿ. ಆರಾಮಾಗಿ ಹೆಂಡತಿ ಮಕ್ಳ ಜೊತೆ ಅಪ್ಪ ಅಮ್ಮನ ಜೊತೆ ಮನೇಲೆ ಇರ್ಬೇಕು ಅನ್ನೋ ಆಸೆ. ಇಲ್ಲ ಚಾನ್ಸೇ ಇಲ್ಲ. ಸೋಂಬೇರಿ guys, ಅಲ್ಲ ಆದ್ರೆ ಅದಕ್ಕೆ ಬೈಕಲ್ಲಿ ಜಾಸ್ತಿ ಸೋಂಬೇರಿ ಅಂತ ಮನೇಲೆ ಇರಕ್ಕೆ ಇಷ್ಟಪಡೋದಮ್ಮ. ಬೈಕಲ್ಲಿ ಸ್ವಲ್ಪ ಜಾಸ್ತಿ ಓಡಾಡ್ತಾರಲ್ಲ ಅದಕ್ಕೆ. ಬಿಡು ಸುಮ್ಮನೆ ಅಮ್ಮ ಕೋಲ್ಡ್ ಆಗುತ್ತೆ. ಇದನ್ನ ಕೇಳ್ಬೇಕೋ ಕೇಳ್ಬಾರ್ದೋ ಗೊತ್ತಿಲ್ಲ, ಏನ್ರಿ ನನ್ ಮನ್ಸಿಗೆ ಅನ್ಸ್ತು, ನಾನು ಅದಕ್ಕೆ ಕೇಳ. ನನಗೆ ಯಾವ ದೇವ್ರು ಅಂದ್ರೆ ಜಾಸ್ತಿ ನನ್ಗೆ ಇಷ್ಟ? ಆಂಜನೇಯ. ಹೇಳು, ನನ್ಗೆ ಯಾವ ದೇವ್ರು ಅಂದ್ರೆ ಜಾಸ್ತಿ ಇಷ್ಟ? ಆಂಜನೇಯನೇ. ಹೌದು, ನನಗೆ ಆಂಜನೇಯ ಅಂದ್ರೆ ಜಾಸ್ತಿ ಇಷ್ಟ. ಆಂಜನೇಯ. ಏನಿಗೆ ಅಂತ ಹೇಳ್ತೀನಿ, ನಮ್ಮ ಮನೆ ದೇವ್ರ ಆಂಜನೇಯ. ನನಗೆ ಶಿವ ಅಂದ್ರು ಇಷ್ಟ, ಎಲ್ಲಾ ದೇವ್ರು ಅಂದ್ರು ಇಷ್ಟ. ಆಂಜನೇಯ ಅಂದ್ರೆ ಆಂಜನೇಯ ಅಂದ್ರೆ ಜಾಸ್ತಿ ಇಷ್ಟ. ಜಾಸ್ತಿ ಇಷ್ಟ. ಮನೆ ದೇವರು ಅಂತ ಮುತ್ತುರಾಜು, ಮುತ್ತುರಾಜ್, ಮುತ್ತತ್ತಿ ನನ್ನ ಹೆಸರು ಮುತ್ತುರಾಜ್, ಏನಿದೆ? ಮುತ್ತತ್ತಿ ಮುತ್ತುರಾಜ್. ಮುತ್ತುರಾಜ್. ನಾನು ಈ ತರ ಎಲ್ಲ ವಿಡಿಯೋಸ್ ಮಾಡ್ತಾ ಇದೀನಲ್ಲ, ನೀವಿಬ್ರಲ್ಲಿ ಜಾಸ್ತಿ ಯಾರಿಗಿಷ್ಟ? ಏನು ವಿಡಿಯೋಸ್ ಮಾಡೋದು? ಹ್ಮ್. ನೀನ್ ವಿಡಿಯೋಸ್ ನಾನ್ ವಿಡಿಯೋಸ್ ಮಾಡೋದು ನಿಮ್ಮಿಬ್ರಲ್ಲಿ ಜಾಸ್ತಿ ಯಾರಿಗಿಷ್ಟ? ನನಗಿಷ್ಟ, ಅಮ್ಮಂಗೆ ಇಷ್ಟ. ನಂಗಿಷ್ಟ. ಯಾವಾಗೂ ಮಾಡಿದ್ರು ಅಮ್ಮಂಗ್ ಜಾಸ್ತಿ ಇಷ್ಟ. ತುಂಬಾ ಇಷ್ಟಪಟ್ಟು ಮಾಡ್ತಾರಲ್ಲ ಅದಕ್ಕೆ ನಂಗಿಷ್ಟ. ಅಮ್ಮಂಗೆ ಜಾಸ್ತಿ ಇಷ್ಟ. ನನಗೆ ನನಗೆ ಇದನ್ನ ಕರೆಕ್ಟ್ ನಿಜನೇ ಇದು ನನಗೆ ಗೊತ್ತಿಲ್ಲ ಯಾರಿಗಿಷ್ಟ ಅದಕ್ಕೆ ನೀನೇ ಹಾ ಇನ್ನ ನೀನೇ ಮೆಚ್ಕೋಬೇಕು. ಅಮ್ಮಂಗೆ ಇಷ್ಟ. ಅಮ್ಮಂಗೆ ಯಾಕೆ ಇಷ್ಟ ಅಂದ್ರೆ ಅಮ್ಮಂಗೆ ನಾನು ಒಬ್ಳೆ ಮಾಡೋದ್ ಇಷ್ಟ ಇಲ್ಲ, ಅವ್ರ ಜೊತೆ ಮಾಡಿದ್ರೆ ಇನ್ನು ಜಾಸ್ತಿ ತುಂಬಾ ಇಷ್ಟ ನನಗೆ. ಜೋಡಿ ಮಾಡಿದ್ರೆ ಇಷ್ಟ ಪಡ್ತಾರೆ ಅಮ್ಮ. ನಾನು ಕೇಳ್ಕೊಂಡಿರೋದ್ರಿಂದ ಇದು ನಾನು ಹಚ್ಕೊಳಲ್ಲ. ನಾವೇ ಹಚ್ತೀವಿ, ಅಮ್ಮ ಹಚ್ಚಮ್ಮ ಹಚ್ಚಿ ಅಮ್ಮ, ನಾವಿಬ್ರು ಕರೆಕ್ಟ್ ಆಗಿ ಅನ್ಸ್ತೀವಿ. ಇಲ್ಲ ಬಂದ ನಾಮ ಇಟ್ಬಿಟ್ನಾ ಗೈಸ್. ನಾನ್ ಜಾಸ್ತಿ ಕ್ವಶನ್ ರೆಡಿ ಮಾಡ್ಕೊಳಕ್ ಆಗ್ಲಿಲ್ಲ. ಇವಾಗ ಜಸ್ಟ್ ಒಂದ್ 10 ನಿಮಿಷ ರೆಡಿ ಮಾಡ್ಕೊಂಡ ಕ್ವಶನ್. ಒಂದ್ಸರಿ ಏನಂದ್ರೆ ಕ್ವಶನ್ ರೆಡಿ ಮಾಡ್ಕೊಂಡು ಅಂದಾಗ ತಲೆನೇ ಓಡಲ್ಲ, ಏನ್ ಕ್ವಶನ್ ರೆಡಿ ಮಾಡ್ಬೇಕು ಅಂತ ತಾನೆ. ಕೇಳು ಬೇಗ. ನನ್ಗೆ ಗೈಸ್ ಇವಾಗ ನನ್ಗೆ ನಾನ್ ವೆಜ್ ಅಂದ್ರೆ ತುಂಬಾನೇ ಇಷ್ಟ. ಊಟ ಅಂದ್ರೆ ನಾನು ತುಂಬಾ ಇಷ್ಟ ಪಡ್ತೀನಿ. ಆದ್ರೆ ಇವ್ರಿಬ್ರಲ್ಲಿ ಯಾರು ಮಾಡೋ ಅಡ್ಗೆ ಅಂದ್ರೆ ನಂಗೆ ತುಂಬಾ ಇಷ್ಟ. ಅಮ್ಮ ಅಮ್ಮ ಮಾಡೋದೆ ಕರೆಕ್ಟ್. ಏನು ನಾನ್ ಮಾಡೋ ಅಡ್ಗೆನೆ ಇಷ್ಟ ಪಡೋದು ಜಾಸ್ತಿ. ಅದ್ ಗೊತ್ತಿರೋ ವಿಷಯನೇ. ಅಮ್ಮ ಮಾಡೋದೇ ಇಷ್ಟ. ಚೆನ್ನಾಗ್ ಮಾಡ್ತಾರೆ, ಆದ್ರೆ ಏನನ್ನ ಅಮ್ಮನಷ್ಟು ಚೆನ್ನಾಗ್ ಮಾಡಲ್ಲ. ಅದಕ್ಕೋಸ್ಕರ ಅಂದ್ರೆ ಚಿಕ್ಕ ವಯಸ್ಸಿಂದ ನಾಲ್ಗೆ ತಿಂದಿರುತ್ತಲ್ಲ ಗಾಯ್ಸ್, ಅದಕ್ಕೆ ಅಮ್ಮನ ಊಟನೇ ಎಲ್ಲರೂ ಇಷ್ಟ. ನಾನ್ ತಿಂದಿರ್ತೀನಿ. ನಾಲ್ಗೆ ರುಚಿ ನೋಡಿರುತ್ತಲ್ವಾ ಅಮ್ಮ. ಅಯ್ಯೋ ಏನು ಹಿಂಗಾಗ್ಬಿಟ್ಟಿದೀನಿ ನಾನು. ಕ್ವಶನ್ ಕೇಳಕ್ ಬಂದ್ ನಮಗ್ ಮೆತ್ತಿಸಕ್ ಹೋಗ ಅವನೇ ಮೆತ್ತಿಸ್ಕೊತಾವನು. ಗೈಸ್ ಇದು ಲಾಸ್ಟ್ ಕ್ವಶನ್. ಓಕೆ, ಓಕೆ. ಇದಕ್ಕೆ ಯಾರು ಕರೆಕ್ಟ್ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ಇಬ್ಬರು ಸ್ವಲ್ಪ ನಂಗೆ ನಾಯಿ ಕೂಡ ನೋಡಿದಾರ ಇಲ್ಲ, ಇವ್ರಿಬ್ರೆ ಕಿತ್ತಾಡ್ತಾರ ನನಗೆ ಗೊತ್ತಿಲ್ಲ. ನಾವು ಕಿತ್ತಾಡಕ್ ಸಾಧ್ಯ ಇಲ್ಲ ಬಿಡು, ಹೇಳಿ.
ನಾನು ನಿಮ್ಮಿಬ್ರಲ್ಲಿ ಯಾರನ್ನ ಜಾಸ್ತಿ ಇಷ್ಟಪಡ್ತೀನಿ? ತುಂಬಾ ಇಷ್ಟಪಡೋದು ಅಂದ್ರೆ ನನ್ ಸೊಸೆನ. ಹೇಳು. ಅಮ್ಮನ್ ಇಷ್ಟ ಪಡ್ತಾನೆ. ಇಲ್ಲ ಇಲ್ಲ, ನನ್ನ ಜಾಸ್ತಿ ಇಷ್ಟಪಡೋದು ಅಂದ್ರೆ ನನ್ ಸೊಸೆ. ನಾನು ಹೇಳಿಲ್ವಾ ಇವ್ರಿಬ್ರು ಜಗಳ ಆಡ್ತಾರೆ ಅಂತ? ಆಡಲ್ಲ ಆಡಲ್ಲ ಆಡಲ್ಲ, ಜಗ್ಳ ಏನ್ ಅದು ನನ್ಗೆ ಗೊತ್ತಿರೋ ವಿಷಯ. ನನ್ನೇ ಇಷ್ಟ ಪಡ್ತಾನೆ. ನನ್ಗೆ ಅದು ತುಂಬಾ ಇಷ್ಟ. ನನಗಿನ್ನ ಜಾಸ್ತಿ ಅವ್ನ ಹೆಂಡತಿನ ಇಷ್ಟಪಡ್ತಾನಲ್ಲ, ಅದು ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ. ಆನಂದ ಪರಮಾನಂದ. ತಾಯಿನ ಎಲ್ಲರೂ ಈ ಮಕ್ಳು ಇಷ್ಟಪಟ್ಟೆ ಪಡ್ತಾರ, ಅವ್ನ ಹೆಂಡತಿನ ಇಷ್ಟಪಡ್ತಾರಲ್ಲ, ಅದು ಮೇನು, ಅದು ಖುಷಿ. ಯಾರಿಗ್ ಬೆಳಿತೀಯ? ನೀನೇ ಅಲ್ಲ ಬಳಿ ನಾನು ಮೆತ್ಕೊಳಲ್ಲ, ನಿಮ್ಗೂ ಬೆಳೆಯಲ್ಲ. ಕರೆಕ್ಟ್ ಆಗಿ ಹೇಳ್ರಿ, ನಾನು ನಿಮ್ಮಿಬ್ರಲ್ಲಿ ಯಾರನ್ನ ಜಾಸ್ತಿ ಇಷ್ಟಪಡ್ತೀನಿ? ನನ್ ಸೊಸೆನ ಇಷ್ಟಪಡೋದು. ಇಲ್ಲ, ನನ್ ಸೊಸೆನ ಇಷ್ಟಪಡೋದು. ತುತ್ತ ಮುತ್ತ ಆಗೋಯ್ತಲ್ಲ ಗೈಸ್. ನಾನು ಇಬ್ರು ಈಕ್ವಲ್ ಆಗಿ ಇಷ್ಟಪಡ್ತೀನಿ. ಇಲ್ಲ ಇಲ್ಲ, ಸುಳ್ಳು ಸುಳ್ಳು. ನಾನು ಇಬ್ರು ಇಲ್ಲ ಇಲ್ಲ, ಸುಳ್ಳು. ಇಷ್ಟಪಡ್ತಾನಮ್ಮ. ಅಲ್ಲ ಗೊತ್ತು, ಆದ್ರೆ ಜಾಸ್ತಿ ಇಷ್ಟ. ಜಾಸ್ತಿ ಇಷ್ಟ ಅಂದ್ರೆ ನನ್ ಮಗ. ನನ್ ಮಗನ್ ಬಿಟ್ರೆ ನನ್ ಮಿಕ್ತೋ ನನ್ ಫ್ಯಾಮಿಲಿ ಪೂರ್ತಿ ಈಕ್ವಲ್ ಆಗಿ ನಾನು ಇಷ್ಟಪಡ್ತೀನಿ. ಫಸ್ಟ್ ನನ್ ಮಗ ಮಾತ್ರ 1% ಜಾಸ್ತಿ ಇಷ್ಟಪಡ್ತೀನಿ. ಫಸ್ಟ್ ನನ್ ಮೊಮ್ಮಗನ ಇಷ್ಟಪಡ್ತಾನೆ, ಆಮೇಲೆ ನನ್ ಸೊಸೆನ, ಆಮೇಲೆ ನನ್ನ, ಆಮೇಲೆ ಅವ್ರ ಅಪ್ಪನ್ನ ತಮ್ಮನ್ನ. ಇದಂತೂ ಸತ್ಯ. ನನ್ಗೆ ಗೊತ್ತಿಲ್ಲ ಗೈಸ್, ನನ್ ಮನ್ಸಿಗೆ ಅನ್ಸಿರೋ ನಾನ್ ಹೇಳ್ತೇನೆ. ನಮ್ಮ ಅಮ್ಮ ಅನ್ಕೊಂಡಿರೋ ತರ ಅವ್ರು ಹೇಳ್ತಿದಾರೆ. ನಿನ್ಗೆ ಯಾವ ತರ ಅನ್ಕೊಂಡಿದ್ಯಾ? ನೀನ್ ಹೇಳಿದಂಗೆ. ನೀನ್ ಹೇಳ್ದ ನನ್ ಮಗನ ನಾನು ತುಂಬಾನೇ ಇಷ್ಟಪಡ್ತೀನಿ. ಅದ್ ಬಿಟ್ರೆ ನನ್ ಫ್ಯಾಮಿಲಿ ಪೂರ್ತಿ ಎಲ್ಲಾರ್ನು ಒಂದೇ ಸಮಾನ ಇಷ್ಟಪಡ್ತೀನಿ. ನಾನೊಂದ್ ಕ್ವಶನ್ ಕೇಳ್ಬೇಕು ಅಂತ ಇದೀನಿ. ಕೇಳುವಂತೆ ಇಬ್ರು ಹಚ್ಬೇಕು. ಇಬ್ರು ರಾಂಗ್ ಮಾಡಿದಿರಿ. ನಿನ್ಗೆ ಹಳ್ಳೆ ಸಲ ಹೇಳಬಹುದು, ಹೇಳು. ನಾನು ಒಂದ್ ಕ್ವಶನ್ ಅಂತ ಕೇಳ್ಬೇಕು ಅಂತ ಇದೀನಿ. ಹೇಳು. ನನ್ ಸೊಸೆಗೆ ತುಂಬಾ ಇಷ್ಟವಾದದ್ದು ನನ್ನ ಕೈಯಲ್ಲಿ ಏನು? ಅವಳಿಗೆ ಎಲ್ಲೂ ತಿನ್ನಲ್ಲು. ಬಿರಿಯಾನಿ. ನಾನು ಎಂತ ಬಿರಿಯಾನಿ ಎಲ್ಲೋ ತಿನ್ನಲ್ಲ ಅಂತಲ್ಲ, ತಿಂತೀನಿ, ತಿಂತಾಳೆ. ಇಷ್ಟಪಟ್ಟು ಎಲ್ಲೂ ಎಲ್ಲೋ ತಿನ್ನಲ್ಲ. ನಮ್ಮಮ್ಮ ಮಾಡೋ ಬಿರಿಯಾನಿ ನಮ್ಮಮ್ಮ ನಾವು ಸ್ವಲ್ಪ ಉಗ್ಳ್ಕೋಬೇಕಲ್ಲ, ಅವ್ರು ಮಾಡೋ ಬಿರಿಯಾನಿ ಇಲ್ಲ 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 ಇಲ್ಲ, ನನ್ ಕ್ವಶನ್ ಅವ್ರದೊಂದು ಕ್ವಶನ್ ಇಲ್ಲ ಇಲ್ಲ, ನಿಜ ಇಲ್ಲ, ಇದಂತೂ ಸತ್ಯ. ನಮಗ ಎಲ್ಲೂ ಜಾಸ್ತಿ ಏನು ಬಿರಿಯಾನಿ ತಿನ್ನಕ್ ಹೋಗಲ್ಲ, ಆದ್ರೆ ನಾನು ಮಾಡೋ ಬಿರಿಯಾನಿ ತುಂಬಾ ಇಷ್ಟಪಟ್ಟು ತಿಂತೀನಿ. ನಮ್ಮಮ್ಮ ಬಿರಿಯಾನಿ ಚೆನ್ನಾಗ್ ಮಾಡ್ತಾರೆ, ಅದರಿಂದ ನಮ್ಮಮ್ಮ ಮಾಡೋ ಬಿರಿಯಾನಿ ನನಗೂ ಇಷ್ಟ, ನಮ್ಮ ಮನೆ ನಮ್ಮ ಫ್ಯಾಮಿಲಿ ಪೂರ್ತಿ ಎಲ್ಲರಿಗೂ ಇಷ್ಟ. ಆದ್ರೆ ನಮ್ಮಮ್ಮ ಕೋಪ ಬಂದಾಗ ಮಾಡ್ತಾರಲ್ಲ ಆ ಬಿರಿಯಾನಿ ಇಷ್ಟ ಇಲ್ಲ. ನಮ್ಮಮ್ಮ ಚೆನ್ನಾಗ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಮಾಡ್ತಾರಲ್ಲ ಆ ಬಿರಿಯಾನಿ ಇಷ್ಟ. ತಗೋ ನೀನ್ ಹಚ್ಕೋ ಹಚ್ಕೋ ಹಚ್ಕೋ. ಏನಕ್ಕೆ ಅಮ್ಮಂಗೆ ನಾವ್ ಹೇಳಿದ್ವಲ್ಲ ಆನ್ಸರ್ ಹೇಳಿದಕ್ಕ? ನಂದು ಕ್ವಶನ್ ಏನಿಲ್ಲ. ಏನಮ್ಮ? ನಂದು ಕ್ವಶನ್ ಏನು ಇಲ್ಲ. ನಂದೇ ಒಂದ್ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಗೈಸ್. ಅಮ್ಮಂಗ್ ನನ್ ಬಗ್ಗೆ ಜಾಸ್ತಿ ಗೊತ್ತಾ, ನನ್ ಗಂಡಂಗ್ ಜಾಸ್ತಿ ಗೊತ್ತಾ ಅಂತ ಚೆಕ್ ಮಾಡ್ತೀನಿ. ಅದು ನಂದು ಸಪ್ರೇಟ್ ಬ್ಲಾಗ್. ಇಲ್ಲ 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 ಇಲ್ಲ, ಕರೆಕ್ಟ್. ಆಲ್ಮೋಸ್ಟ್ ಅಮ್ಮಂಗೆ ಗೊತ್ತಿರುತ್ತೆ, ನನ್ ಗಂಡಂಗೆ ಏನು ಗೊತ್ತಿರಲ್ಲ guys. Correct, ಇದೇ correct. 100%. ಅವ್ರ ನನ್ ಸೊಸೆ ಹೇಳಿದ್ ನಾನೇ ತೋಡ್ಕೊಳ್ಳೋದು ಅನ್ಸುತ್ತೆ. ಅದು ಕರೆಕ್ಟ್. ಓಕೆ, ಈ ಅಕ್ಕಿ ಇಟ್ಟು ಒಂದ್ 3 ಜನಕ್ಕೂ ಆಗಿದೆ. ಜಾಸ್ತಿ ಆಗಿರೋದು ನನ್ಗೆನಾ ನಿನ್ಗ? ನಿನಗೆ. ನನಗೆ ಜಾಸ್ತಿ. ಫಸ್ಟ್ ಆಫ್ ಆಲ್ ಇನ್ನೊಂದು, ಇವನು ಮಾತಾಡಕ್ಕೆ ಬರಲ್ಲ. ಏನ್ ಮಾತಾಡ್ಬೇಕು ಅಂತಾನು ಗೊತ್ತಾಗಲ್ಲ ನಿಮ್ಗೆ, ಏನೇನೋ ಮಾತಾಡ್ಬಿಡ್ತಾನೆ. ಆಯ್ತು ಬಾ, ಇಲ್ಲೇ ಬಾ. ಗೈಸ್, ನನ್ ಮಗ ಒಂದ್ ಕ್ವಶನ್ ಕೇಳ್ತಾನಂತೆ. ಬಾಮ್ಮ, ಏನ್ ಹೇಳು? ಅಪ್ಪ, ನಿಮ್ಮ ಅಪ್ಪನೇ ನಿನ್ನ ಜಾಸ್ತಿ ಇಷ್ಟಪಡೋದು. ಎಷ್ಟೇ ತೀಟೆ ಮಾಡು, ಜಾಸ್ತಿ ಇಷ್ಟಪಡೋದಂದ್ರೆ ನೀನು. ನಾನು ಎಲ್ರಿಗಿನ ಜಾಸ್ತಿ ಇಷ್ಟಪಡೋದು ಅಂದ್ರೆ ನನ್ನ ಮಗ. ನಾನು ನನ್ ಮಗುನ ನಾನು ಜಾಸ್ತಿ ಇಷ್ಟಪಡ್ತೀನಿ. ಬಂದು ಇವ್ನು ಕಡ್ಲೆ ಹಿಟ್ಟು ಮೆತ್ಕೋಬೇಕು ಅಂತ, ಮಗು ನಾನು ಕಡ್ಲೆ ಹಿಟ್ಟು ಮೆತ್ತಲ್ಲ, ಸುಮ್ನೆ ಅಷ್ಟೇ. ಅರ್ಶನ ಕುಂಕುಮ ಹಚ್ತಾ ಇದೆ. ಬೇಡ ಬೇಡ, ಕೋಲ್ಡ್ ಆಗುತ್ತೆ. ಕಮೆಂಟ್ ಮಾಡಿ, ನನ್ ಮಗುನ ನಾನು ಜಾಸ್ತಿ ಇದು ನಚ್ಚೂರೇ ಕೋಲ್ಡ್ ಆಗುತ್ತೆ ಅಂತಾನೆ ಹಚ್ತಾ ಇಲ್ಲ ನಾನು, ಜಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿ. ಅದು ಇಷ್ಟ ಅನ್ನಲ್ಲ ಗೈಸ್, ಸೆನ್ಸಿಟಿವ್ ಆಗಿ ಬೆಳೆಸ್ತಾರೆ ಮಗುನ. ಕಮೆಂಟ್ ಮಾಡಿ ಗೈಸ್, ಸೆನ್ಸಿಟಿವ್ ಆಗಿ ಮಕ್ಕಳನ್ನ ಬೆಳೆಸಬಾರ್ದು. ಒಳ್ಟಾಗೆ ಬೆಳೆಸ್ಬೇಕು. ಸೆನ್ಸಿಟಿವ್ ಇರ್ಬೇಕು. ಹೌದು, ಗಂಡ್ಮಕ್ಳನ್ನ ಹಂಗೆ ಕಲ್ಲು ಮಣ್ಣು ತುಳಿದಿ ಬೆಳಿಬೇಕು ಗಂಡ್ಮಕ್ಳು. ಅಯ್ಯೋ, ತುಂಬಾ ತುಳಿದಿ ಬೆಳೆದ್ರೇನೆ ಅವರು. ಆದ್ರೆ ಮಗ ಹೆಂಗ್ ಗೊತ್ತಾ, ಇವ್ನು ಇಷ್ಟ ಪಡ್ತಾನ, ಮಗನ್ ಇಲ್ಲ ಅಂತಲ್ಲ, ಕೋಪ ಬಂದ್ರೆ ಹೊಡಿತಾನೆ. ಎಲ್ಲಾರು ಅವ್ರ ಮಕ್ಳು ಹೊಡೆದಿದ್ದಾರೆ. ನಾನಂತಲ್ಲ, ಎಲ್ಲಾರು ಹೊಡಿತಾರೆ. ನೀನ್ ಹೊಡೆದಿಲ್ವಾ? ನಾನು ಜಾಸ್ತಿ ನೀನ್ ಹೊಡೆದಿಲ್ವಾ? ಹೊಡೆದಿದ್ಯಾ ತಾನೆ? ನಿನ್ನಷ್ಟು ಹೊಡೆದಿಲ್ಲ. ನೀವ್ ಅಪ್ಪ ಅಮ್ಮ ಹೊಡಿತೀವಿ. ನಮ್ಮ ಅಪ್ಪ ನಂಗೆ ಹೊಡೆದಿಲ್ಲ, ನಮ್ಮ ಅಮ್ಮ ಹೊಡೆದವ್ರು ತಾನೆ. ಎಲ್ಲಾರು ಅವ್ರ ಮಕ್ಳು ಹೊಡಿತಾರೆ. ಮಕ್ಳು ಹೊಡೆದ್ರೇನೆ ಬುದ್ಧಿ ಕಲಿಯೋದು, ಇಲ್ಲಾಂದ್ರೆ ಅಷ್ಟೇ. ಆದ್ರೂ ನಮ್ಮ ಅಪ್ಪ ನನ್ಗೊಂದ್ ಡೇಟ್ ಹೊಡೆದಿಲ್ಲ ಗೈಸ್. ನಮ್ಮ ಅಪ್ಪ ನನ್ಗ್ ಒಂದ್ ಡೇಟ್ ಹೊಡೆದಿಲ್ಲ, ನಮ್ಮ ಅಮ್ಮ ನಮ್ಗೆ ಹೊಡೆದವ್ರೆ. ನಮ್ಮ ಅಪ್ಪ ನನ್ಗೊಂದ್ ಡೇಟ್ ಹೊಡೆದಿಲ್ಲ.
ಆದ್ರೆ ಇವ್ರು ನನ್ ಮಗಂಗ್ ಹೊಡಿತಾರೆ ಗೈಸ್ ಇಟ್ಕೊಂಡು. ಅಣ್ಣ ಹೊಡಿಬೇಡಿ Okay, ಅಣ್ಣ guys. ಅಂತ ಕಮೆಂಟ್ ಮಾಡ್ತೀರಾ ಅಂತ ಗೊತ್ತು, ಮಾಡಿ ಗೈಸ್. ಓಕೆ ತುಂಬಾ ಹೊಡಿತಾನೆ, ಮಾಡಿ ಕಮೆಂಟ್ ಮಾಡಿ. ಓಕೆ ಸಮಾಧಾನ ಮಾಡ್ಕೊಡ್ರಿ ಇಬ್ರುನ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ. ಇದೇ ತರ ಎಂಟರ್ಟೈನ್ಮೆಂಟ್ ವಿಡಿಯೋ ಮಾಡ್ತಾನೆ ಇರ್ತೀವಿ, ಎಲ್ಲಾರು ಸಪೋರ್ಟ್ ಇದೇ ಮಾಡಿ. ತರ ಎಲ್ರು ವಿಡಿಯೋ ಮಾಡಿ. ಸಾರಿ ನನ್ಗೆ ಹೇಳಕ್ ಬರಲ್ಲ. ಇದೇ ತರ ಇದೇ ತರ ಎಲ್ಲರೂ ಇದೇ ತರ ಎಂಕರೇಜ್ ಮಾಡಿ ನಮ್ಮ ಕುಟುಂಬಕ್ಕೆ. ಇಷ್ಟೇ ನಾನು Support ಕೇಳ್ಕೊಳ್ಳೋದು. ಸಪೋರ್ಟ್ ಮಾಡಿ, ಇಷ್ಟೇ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಯಾವತ್ತೂ ಇರ್ಲಿ ನಮ್ಮ ಮೇಲೆ. ಓಕೆ ಗೈಸ್, ಈ ವಿಡಿಯೋ ನೀವು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನೆಲ್ ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.